ಏನು ಮಾತಾಡ್ತಿಲ್ಲ, ಮಾತಾಡೋ. ಜಾನು, ನಾನು ಮಾಡಿಲ್ದಿರೋ ತಪ್ಪಿಗೆ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ ಜಾನು. ಅವರಿಂದ ತಪ್ಪಿಸ್ಕೊಂಡ್ ಬರುವಾಗ ನನ್ನ ಕಾಲಕ್ಕೆ ಶೂಟ್ ಮಾಡ್ಬಿಟ್ರು. ಈಗ ನಾನೇನಾದ್ರೂ ಆಚೆ ಹೋದ್ರೆ ಅವ್ರು ನನ್ನ ಹಿಡ್ಕೊಂಡ್ಬಿಡ್ತಾರೆ. ನಾನೇ ಅಪರಾಧಿ ಅಂತ ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ಜಾನು. ಅಪ್ಪ, ಅಯ್ಯೋ, ಆದ್ರೆ ಇವಾಗ ನೀನ್ ಈ ಕಡೆ ಬಂದಿದೆ ಅಂದ್ರೆ ಅವ್ರಿಗೆ ಅನುಮಾನ ಬರಲ್ವೇನೋ? ನೀನ್ ಎಲ್ಲ ಹೋಗಿರ್ತೀಯ ಅಂತ ಅವ್ರು ನೋಡಿರಲ್ವಾ? ನೀನ್ ಇಲ್ಲಿರೋದು ಸೇಫ್ ಅಲ್ಲ ನೋಡು. ಮೊದ್ಲು ನೀನ್ ಇಲ್ಲಿಂದ ಹೊರಟ್ಬಿಡು. ಜಾನು, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡ ಜಾನು, ಪ್ಲೀಸ್ ಜಾನು. ಈಗ ನಾನೇನಾದ್ರೂ ಆಚೆ ಹೋದ್ರೆ ನನ್ನ ಜೀವನ ಹಾಳಾಗೋಗ್ಬಿಡುತ್ತೆ. ಅವ್ರು ನನ್ನ ಖಂಡಿತ ಬಿಡಲ್ಲ ಜಾನು. ಇವತ್ತೊಂದಿನ ರಾತ್ರಿ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡು ಜಾನು. ಬೆಳಗ್ಗೆ ಆಗಷ್ಟಲ್ಲಿ ನಾನೇ ಹೊರಟೋಗ್ತೀನಿ. ತೊಂದರೆ ಕೊಡಲ್ಲ ಜಾನು, ಪ್ಲೀಸ್. ಹಾಗಂತ ನನ್ನಿಂದ ಇಲ್ಲಿರಿಸ್ಕೊಳಕ್ ಆಗತ್ತೇನೋ? ನನ್ ಗಂಡ ಬಂದ್ ಕೇಳಿದ್ರೆ ಏನ್ ಅನ್ಕೋತಾರೆ? ಆಗಲ್ಲ ಕಣೋ, ಪ್ಲೀಸ್ ಹೊರಟ್ಬಿಡು, ಪ್ಲೀಸ್ ಕಣೋ. ಜಾನು, ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ ಜಾನು. ಈಗಷ್ಟೇ ನಂಗೆ ಕೆಲಸ ಸಿಕ್ಕಿದೆ, ನನ್ನ ಜೀವನ ಸರಿಗೆ ಹೋಗ್ತಿದೆ, ಎಲ್ಲ ಚೆನ್ನಾಗಾಗತ್ತೆ ಅಂತ ನಮ್ಮ ಮನೇಲಿ ತುಂಬಾ ಖುಷಿಯಾಗಿದ್ದಾರೆ. ಈ ಟೈಮಲ್ಲಿ ನಾನು ಆಚೆ ಹೋದ್ರೆ ನನ್ನ ಜೀವನನೇ ಹಾಳಾಗೋಗ್ಬಿಡತ್ತೆ ಜಾನು. ಜಾನು, ಪ್ಲೀಸ್ ಜಾನು, ಅರ್ಥ ಮಾಡ್ಕೋ. ಒಂದು ಸಲ ಅಪರಾಧಿ ಅಂತ ಆದ್ರೆ ಸಾಕು, ಜೀವನ ಪೂರ್ತಿ ಅದರಿಂದ ಆಚೆ ಬರಕ್ಕಾಗಲ್ಲ. ಇದು ನನ್ನ ಜೀವನದ ಪ್ರಶ್ನೆ ಜಾನು, ಪ್ಲೀಸ್ ಜಾನು. ಇದು ಒಂದ್ಸಲ ಇಲ್ಲಿಗೆ ಅವಕಾಶ ಮಾಡ್ಕೊಡು ಜಾನು, ಪ್ಲೀಸ್ ಪ್ಲೀಸ್ ಜಾನು, ಪ್ಲೀಸ್ ಜಾನು. ಅಲ್ವೋ, ಇವತ್ತೇನೋ ತಪ್ಪಿಸ್ಕೋತೀಯ, ನಾಳೆನಾದ್ರೂ ಮತ್ತೆ ನಿನ್ನ ಅವ್ರು ಹುಡುಕ್ತಾರಲ್ವಾ, ಅವತ್ತೇನ್ ಮಾಡ್ತೀಯ? ಜಾನು, ಬೀಸೋ ದೊಡ್ಡೆಯಿಂದ ತಪ್ಪಿಸ್ಕೊಟ್ರೆ 100 ವರ್ಷ ಆಯಸ್ಸು ಅಂತಾರೆ. ಈಗ ಸ್ವಲ್ಪ ದಿನ ಎಲ್ಲಾದ್ರೂ ತಲೆ ಮರೆಸ್ಕೊಂಡಿರ್ತೀನಿ. ಇದು ಸ್ವಲ್ಪ ಸರಿಗೆ ಹೋಗ್ಲಿ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಸಾಕ್ಷಿಗಳ ಸಮೇತ ಅವ್ರ ಹತ್ರ ಹೋಗ್ತೀನಿ. ಆಗ ಎಲ್ಲ ನಾನು ಅನ್ಕೊಂಡಂಗೆ ಆಗತ್ತೆ ತಾನೇ ಜಾನು. ಪ್ಲೀಸ್ ಜಾನು, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ ದಯವಿಟ್ಟು ಜಾನು, ಇಲ್ಲ ಅಂತ ಹೇಳ್ಬೇಡ. ವೆಂಕಿ, ಭಾವನ ಅಕ್ಕ ಹೇಳಿದ್ರು ತಾನೆ ಏನು ಯೋಚನೆ ಮಾಡ್ಬೇಡ, ಆರಾಮಾಗಿ ಮಲಕ್ಕೋ ಅಂತ. ಏನ್ ಯೋಚನೆ ಮಾಡ್ತಾ ಇದೀಯಾ? ಬೇರೆನಾ? ಅಂದ್ರೆ ಆ ತಾಳಿ ಕಟ್ದೋನ್ ಯಾರು ಅಂತ ಮನೇಲಿ ಹೇಳ್ಬೇಕು ಅನ್ಕೊಂಡಿದ್ಯಾ? ಹಾಗಾದ್ರೆ ಏನ್ ಯೋಚನೆ ಮಾಡ್ತಿದ್ದೆ? ಚಿಕ್ಕ ಆಸೆನಾ? ಏನಪ್ಪ ಅದು? ಅಮ್ಮ ಏನು ಯೋಚನೆ ಮಾಡ್ದಿರಾ ನಿಮ್ದೇ ಕೂತ್ಕೊಂಡು ಊಟ ಮಾಡ್ಬೇಕು ಅಂತನಾ? ಎಷ್ಟೋ ಮಕ್ಕಳಿಗೆ ಅಪ್ಪ ಅಮ್ಮನೇ ಇರಲ್ಲ ಅಂತನಾ?
ವೆಂಕಿ, ನೀನು ಅವ್ರ ಋಣ ತೀರಿಸ್ಬೇಕು ಅಂತ ಇರೋದು ಆ ನಿನ್ ಚಿಕ್ಕ ಆಸೆ ಇದೆಯಲ್ಲ ಅವ್ರನ್ನ ನೋಡ್ಕೋಬೇಕು ಅಂತ, ಅದು ಹಾಗೇ ಆಗುತ್ತೆ. ಯಾಕಂದ್ರೆ ನೀನು ಅನಾಥನಾಗಿ ಎಲ್ಲೋ ಬೆಳಿಬೇಕಾದವನು, ಅದ್ಯಾವರು ಇಂಥ ಅಪ್ಪ ಅಮ್ಮನ ಹತ್ರ ಕಳ್ಸೋನೆ ಅಂದಮೇಲೆ ನಿನ್ನ ಚಿಕ್ಕ ಆಸೆನ ನೆರವೇರಿಸ್ತಾನೆ. ಚಿನ್ನುಮರಿ, ನಾವಿಬ್ರು ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಮಾತಾಡ್ಕೊಂಡಿದ್ವಿ ತಾನೆ. ನೀವು ರೆಡಿನೇ ಆಗಿಲ್ಲ ಮತ್ತೆ. ರೆಡಿ ಆಗ್ಬಿಟ್ಟು ಬನ್ನಿ, ನಾನು ಅಷ್ಟರೊಳಗೆ ಯಾವ ಹೋಟ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ತೀನಿ. ಇವತ್ತು ಯಾಕೋ ನಂಗೆ ಅವ್ರ ಕಡೆ ಹೋಗ್ಬೇಕು ಅನಿಸ್ತಿಲ್ಲ. ಇನ್ನೊಂದಿನ ಹೋಗೋಣವಾ? ಸರಿ ಚಿನ್ನುಮರಿ, ಆ ಪೊಲೀಸ್ನವ್ರ ಜೊತೆ ಮಾತಾಡ್ದಾಗಿಂದ ನನಗೂ ಯಾಕೋ ಹೊರಗೆ ಹೋಗ್ಬೇಕು ಅನ್ನೋ ಮೂಡೇ ಇಲ್ಲ. ಆದರೂ ನಿಮ್ಮನ್ನು ಕೇಳಿದ್ನಲ್ಲ, ಇಲ್ಲ ಅನ್ನೋದು ಹೇಗೆ ಅಂತ ಕೇಳಿದೆ ಅಷ್ಟೆ. ಸರಿ, ಒಂದು ಕೆಲಸ ಮಾಡೋಣ, ನಾನು ಹೋಗಿ ಫ್ರೆಶನ್ ಅಪ್ ಆಗಿ ಬರ್ತೀನಿ, ನೀವು ಅಷ್ಟೊತ್ತಿಗೆ ತಟ್ಟೆ ಇಟ್ಬಿಡಿ, ಒಟ್ಟಿಗೆ ಕೂತು ಊಟ ಮಾಡೋಣ. ಓಕೆ. ಬೇಗ ಬಂದೆ. ಹಾಂ.